ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಸ್ಮಾರ್ಟ್ಫೋನ್ ಇದೆ. ಇದು ನಾನು ಇಲ್ಲಿಯವರೆಗೆ ಅನ್ಬಾಕ್ಸ್ ಮಾಡಿರುವಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಮಾರ್ಟ್ಫೋನು. ಈ ಸ್ಮಾರ್ಟ್ಫೋನ್ನ ಬೆಲೆ ಬಂದ್ಬಿಟ್ಟು 3,10,000 ರೂಪಾಯಿ. ನೀವು ತುಂಬ ಜನ ಅನ್ಕೋತಾ ಇರ್ತೀರ, ಯಾರಿಗೂ ಒಂದು ಸ್ಮಾರ್ಟ್ಫೋನ್ಗೆ 3,10,000 ರೂಪಾಯಿ ಕೊಡ್ತಾರೆ ಅಂತ. ಇದು ಹುವಾವೆ ಮೇಟ್ XT ಅಂತ. ಇದು ನಮ್ಮ ಜಗತ್ತಿನ ಮೊಟ್ಟ ಮೊದಲ ಟ್ರಿಪಲ್ ಫೋಲ್ಡ್ ಸ್ಮಾರ್ಟ್ಫೋನು. ಫಸ್ಟ್ ಆಫ್ ಆಲ್ ಈ ಫೋನ್ ನಮ್ಮ ದೇಶದಲ್ಲಿ ಲಾಂಚೇ ಆಗಿಲ್ಲ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. 3 ಲಕ್ಷ ರೂಪಾಯಿನ ಕೋಟಿ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದೀರಾ, ಆ್ಯಕ್ಚುಯಲ್ ಫೋನ್ನ ಬಾಕ್ಸೇ ಇಷ್ಟು ದಪ್ಪ ಇದೆ. ಸೊ ಇದ್ರ ಮೇಲ್ಗಡೆ ಹುವಾವೆ ಮೇಟ್ XT ಅಲ್ಟಿಮೇಟ್ ಡಿಸೈನ್ ಅಂತ ಬರೆದಿದ್ದಾರೆ. ಕೆಂಪು ಬಣ್ಣದ ಬಾಕ್ಸು. ಈ ಬಾಕ್ಸನ್ನು ಸ್ಲೈಡ್ ಮಾಡಿದ್ರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಮೇಲ್ಗಡೆನೂ ಕೂಡ ಅಲ್ಟಿಮೇಟ್ ಡಿಸೈನ್ ಅಂತ ಹಾಕಿದ್ದಾರೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಇಂಪಾರ್ಟೆಂಟ್ ನೋಟ್ ಅಂದ್ಬಿಟ್ಟು ಈ ಫೋನ್ನ ಹೆಂಗೆ ಫೋಲ್ಡ್ ಮಾಡಬೇಕು, ಹೆಂಗೆ ಮಾಡಬಾರ್ದು, ಪ್ರೊಡಕ್ಟಿವ್ ಫಿಲ್ಮನ್ನು ರಿಮೂವ್ ಮಾಡಬಾರ್ದು, ಏನೇನೋ ಕತೆ ಬರೆದಿದ್ದಾರೆ. ಇದನ್ನು ಪಕ್ಕಕ್ಕೆ ಇಡೋಣ. ಇದ್ರ ಕೆಳಗಡೆ ನಮಗೆ 2 ಎಕ್ಸ್ಟ್ರಾ ಬಾಕ್ಸ್ ಸಿಗ್ತಾ ಇದೆ. ಒಂದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಸಿಮ್ ಇಜೆಕ್ಷನ್ ಪಿನ್ನು, ನಂತರ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು. ಮೋಸ್ಟ್ಲಿ ಇಂಟರ್ನ್ಯಾಷನಲ್ ವಾರಂಟಿ ಕೊಟ್ಟರೆ ಕ್ಲೈಮ್ ಮಾಡ್ಬೋದೇನೋ, ಆಯಿತಾ. ಇದು ಬೇರೆ ದೇಶದಿಂದ ಇಂಪೋರ್ಟ್ ಆಗಿರುವಂಥ ಪ್ರಾಡಕ್ಟ್, ಆಯಿತಾ. ನಮಗೊಂದು ಯುನೀಕ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಆಯಿತಾ. ಈ ಫೋನ್ ನೋಡಿದ್ರೆ ಟ್ರಿಪಲ್ ಫೋಲ್ಡ್, ಆದರೆ ಒಂದು ಸೈಡ್ ಮಾತ್ರ ಕವರ್ ಮಾಡಬಲ್ ಅಂತ ಬ್ಯಾಕ್ ಕವರ್ನ ಕ್ವಾಲಿಟಿ ಕೂಡ ತುಂಬ ಇಂಪ್ರೆಸಿವ್ ಆಗಿದೆ. ಮತ್ತು ಇದು ಫೋನ್ ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ಹಾಕ್ಬಿಟ್ಟು ಹೆಂಗೆ ಯೂಸ್ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ, ಆಯಿತಾ. ಇದನ್ನು ಬಿಟ್ಟರೆ ಇನ್ನೊಂದು ಬಾಕ್ಸಲ್ಲಿ ನಮಗೆ 66 ವ್ಯಾಟಿಂದ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು. ಯುನೀಕ್ ವಿಷಯ ಏನಪ್ಪ ಅಂತ ಅಂದರೆ ಈ ಅಡಾಪ್ಟ್ರಲ್ಲಿ USB ಟೈಪ್ A ಪೋರ್ಟ್ ಸಹ ಇದೆ, ಟೈಪ್ C ಪೋರ್ಟ್ ಸಹ ಇದೆ, ಆಯಿತಾ. ಏನಕ್ಕೆ ನಮ್ಮ ದೇಶದಲ್ಲಿ ಈ ರೀತಿ ಅಡಾಪ್ಟರ್ಗಳು ಬರಲ್ಲ ಅಂತ ಗೊತ್ತಿಲ್ಲ. ಎರಡನ್ನೂ ಕೊಟ್ಟಿದ್ದಾರೆ ಗುರು. ಹೆವಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಂತರ ಟೈಪ್ ಸಿಯಿಂದ ಟೈಪ್ C ಒಂದು ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆ ಕಂಪ್ಲೀಟಾಗಿ ಲೆದರಿ ಬ್ಯಾಕ್, ನಂಗೆ ವೀಗನ್ ಲೆದರ್ ಆಗಿರುತ್ತೆ, ಆಯಿತಾ. ತುಂಬ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಮತ್ತು ಇಲ್ಲೊಂದು ರೀತಿ ಡಿಸೈನ್ಡ್ ಆ್ಯಂಡ್ ಕ್ರಾಫ್ಟೆಡ್ ಬೈ ಹುವಾವೆ ಅಂತ ಹಾಕಿದ್ದಾರೆ ಗೋಲ್ಡನ್ ಕಲರ್ ಪ್ಲೇಟ್ ಮೇಲೆ. ಮತ್ತು ಈ ಒಂದು ಫೋಲ್ಡಬಲ್ ಫೋನ್ ಫ್ರಂಟಿಂದ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಫೋಲ್ಡ್ ಮಾಡೋದೇ ಒಂಥರ ವಿಚಿತ್ರ, ಆಯಿತಾ. ಸೊ ಈ ಥರ ಓಪನ್ ಆಗಿದ್ದಾಗ ಫೋಲ್ಡ್ ಮಾಡೋದಕ್ಕೆ ಫಸ್ಟು ಈ ಕಡೆ ಅದನ್ನು ಹಿಂದಕ್ಕೆ ಮಾಡಿಸ್ಬೇಕು. ಆಮೇಲೆ ನಾರ್ಮಲ್ ಇತ್ತೀಚೆಗೆ ಬರುವಂಥ ನಾರ್ಮಲ್ ಫೋನ್ಗಳು ಬರುತ್ತಲ್ಲ, ಸೊ ಆ ಥರ ಕಾಣುತ್ತೆ. ಸೊ ಆಮೇಲೆ ನಾವು ಇದನ್ನು ಫೋಲ್ಡ್ ಮಾಡಿ ಈ ಕಡೆ ಓಪನ್ ಮಾಡ್ಕೋಬೇಕು. ಸೊ ಆ ರೀತಿ ಮಿಸ್ ಆಗಿಬಿಟ್ಟು ಉಲ್ಟಾ ಪಲ್ಟಾ ಫೋಲ್ಡ್ ಮಾಡಿಬಿಟ್ರೆ ಹೊಗೆನೆ. ಹೆವಿ ಡೆಲಿಕೇಟ್, ಆಯಿತಾ. ಹೆವಿ ಅಂದರೆ ಹೆವಿ ಡೆಲಿಕೇಟು. ನೀವು ಯಾವುದೇ ಬ್ಯಾಕ್ ಕವರ್ ಹಾಕ್ಕೊಳ್ದೆ ಒಂದು ಸಲ ಮಿಸ್ಸಾಗಿ ಕೆಳಗೆ ಬಿದ್ದರೂ 99% ಆಫ್ ದ ಟೈಮ್ ಇದು ಒಡೆದೋಗುತ್ತೆ, ಆಯಿತಾ. ಏನಕ್ಕೆ ಅಂದರೆ ಈ ಕಡೆ ಸ್ಕ್ರೀನ್ ಎಕ್ಸ್ಪೋಸ್ ಆಗಿದೆ, ಆಯಿತಾ. ಫೋಲ್ಡ್ ಆದಾಗ ನೀವು ಬ್ಯಾಕ್ ಕವರ್ ಹಾಕಿಲ್ಲ ಅಂದರೆ ಸ್ಕ್ರೀನು ಫುಲ್ ಎಕ್ಸ್ಪೋಸ್ ಆಗಿದೆ. ಮಿಸ್ಸಾಗಿ ಹಿಂಗೆ ಬಿತ್ತು ಅಂದರೆ ಯಾವುದರ ಎಡ್ಜಿಗೆ ಹೊಗೆನ, ಡಿಸ್ಪ್ಲೇ ಹೊಗೆ, ಆಯಿತಾ. ಇದು ಫೋಲ್ಡಬಲ್ ಆಗಿರೋದ್ರಿಂದ, ಅಮೋಲ್ಡ್ ಡಿಸ್ಪ್ಲೇ ಆಗಿರೋದ್ರಿಂದ ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಏನಿಲ್ಲ ಅಂದರೂ 50,000 to 60,000, ಇನ್ನೂ ಜಾಸ್ತಿ ಆಗ್ಬೋದೇನೋ, 1 ಲಕ್ಷ ಆದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ, ಆಯಿತಾ. ಸೊ ಈ ಡಿಸ್ಪ್ಲೇಗೆ ಹೆವಿ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇವ್ರು ಕೊಟ್ಟಿರುವಂಥ ಬ್ಯಾಕ್ ಕವರ್ ಏನಿದೆ ಇದು ಫೋಲ್ಡ್ ಆಗಿದ್ದಾಗ ಯೂಸ್ ಮಾಡೋಕ್ಕೆ ಮೇಜರ್ಲಿ, ಆಯಿತಾ. ಸೊ ನಾರ್ಮಲ್ ಫೋನ್ ಹೆಂಗೆ ಯೂಸ್ ಮಾಡ್ತೀವಿ ಆ ರೀತಿ ಮಾಡಬೇಕಾಗತ್ತೆ. ಸೊ ನಾವು ಈ ಬ್ಯಾಕ್ ಕವರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಸೈಡ್ ಏನು ಎಕ್ಸ್ಪೋಸ್ ಆಗಿತ್ತು ಆ ಡಿಸ್ಪ್ಲೇ, ಅದನ್ನು ಇದು ಕವರ್ ಮಾಡುತ್ತೆ, ಆಯಿತಾ. ಬಟ್ ಹೆವಿ ಅಂದರೆ ಹೆವಿ ಸ್ಮಾರ್ಟ್ಫೋನ್ ಆಗಿಬಿಡುತ್ತೆ ಬ್ಯಾಕ್ ಕವರ್ನ ಹಾಕ್ಬಿಟ್ರೆ. ಬ್ಯಾಕ್ ಕವರ್ ಇಲ್ಲದೇ ಈ ಸ್ಮಾರ್ಟ್ಫೋನು 298 ಗ್ರಾಮ್ ವೆಯ್ಟ್ ಇದೆ. 298, ಕ್ಲೋಸ್ ಟು 300 ಗ್ರಾಮ್ ವೆಯ್ಟ್ ಇದೆ, ಆಯಿತಾ. ಈ ಬ್ಯಾಕ್ ಕವರ್ನ ಹಾಕ್ಬಿಟ್ರು ಅಂತೂ ಮುಗದೇ ಹೋಯ್ತು. ಫುಲ್ ಇನ್ನೂ ಹೆವಿ ಆಗಿಬಿಡುತ್ತೆ, ಆಯಿತಾ. ಈ ಫೋನ್ ಕಂಪ್ಲೀಟ್ಲಿ ಅನ್ಫೋಲ್ಡ್ ಆಗಿದ್ದಾಗ ಈ ರೀತಿ ಕೇವಲ 3.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಕೇವಲ 3.6 mm ಥಿಕ್ನೆಸ್ ಅಂತ ಅಂದರೆ ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೈಲಿ ಇಟ್ಕೊಂಡ್ಬಿಟ್ರೆ ಎಷ್ಟು ತಿನ್ನಾಗಿದೆ ಅಂತೀರಾ. ಯಪ್ಪ, ಹೆವಿ ಅಂದರೆ ಹೆವಿ ತಿನ್ನಾಗಿದೆ ಗುರು. ಫ್ಯೂಚರ್ನಲ್ಲಿ ಇಷ್ಟೇ ತಿಕ್ಕಾಗಿರುವಂಥ ಒಂದು ನಾರ್ಮಲ್ ಫೋನ್ ಬಂದ್ಬಿಟ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ಹೆವಿ ಲೈಟ್ ವೇಟ್ ಆಗಿಬಿಡುತ್ತೆ ಆಯಿತಾ. ಕಂಪ್ಲೀಟ್ಲಿ ಫೋಲ್ಡ್ ಆಗಿದ್ದಾಗ ಮಾತ್ರ 12.8 mm ಥಿಕ್ನೆಸ್, ಈ ರೀತಿ 12.8. ಮತ್ತು ಈ ಫೋನ್ನ ಫ್ರೇಮಲ್ಲಿ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಹಾಕಿದಾರಂತೆ ಆಯಿತಾ, ಸ್ಟೇನ್ಲೆಸ್ ಸ್ಟೀಲು. ಮತ್ತು ಹಿಂದ್ಗಡೆ ಈ ಕ್ಯಾಮ್ರಾ ಹೌಸಿಂಗ್ ಕೂಡ ಸ್ಟೇನ್ಲೆಸ್ ಸ್ಟೀಲೇ ಅಂತೆ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಮತ್ತು ಹಿಂಜ್ ಕೂಡ ಅಷ್ಟೇ ಆಯಿತಾ, ಝೆಡ್ ಶೇಪ್ ಹಿಂಜು. ಸೊ ಎರಡರಲ್ಲೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಮೆಕ್ಯಾನಿಸಮನ್ನು ಯೂಸ್ ಮಾಡಿದ್ದಾರೆ. ತುಂಬ ಸ್ಮೂತಾಗಿದೆ ಮತ್ತು ಕ್ರೀಸ್ಗಳು ಕೂಡ ಅಷ್ಟಾಗಿ ಕಾಣಲ್ಲ. ಡಿಸ್ಪ್ಲೇ ಆಫ್ ಆಗಿದ್ರೂ ಸಹ ಅಷ್ಟು ವಿಸಿಬಲ್ ಇಲ್ಲ ಕ್ರೀಸ್. ಮೋಸ್ಟ್ಲಿ ಯೂಸ್ ಮಾಡ್ತಾ ಬರ್ಬೋದು, ಸದ್ಯಕ್ಕಂತೂ ಅಷ್ಟಾಗಿ ಕಾಣಲ್ಲ. ಇಲ್ಲೋ ಫುಲ್ಲು ಝೂಮ್ ಮಾಡಿ ಒಂಚೂರು ನೋಡಿದ್ರೆ ಕಾಣುತ್ತೆ ಕೆಲವೊಂದು ಟೈಮು, ಬಿಟ್ಟರೆ ತುಂಬ ಕಡಿಮೆ ಕ್ರೀಸ್ ನಮಗಿದರಲ್ಲಿ ಸಿಗ್ತಾ ಇದೆ. ಜೊತೆಗೆ ಈ ಫೋನಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ನಿಮಗಿದರಲ್ಲಿ ಸಿಗ್ತಿಲ್ಲ. ಮತ್ತು IR ಬ್ಲಾಸ್ಟರ್ ಸಹ ಇದೆಯಂತಪ್ಪ, ಇಂಟ್ರೆಸ್ಟಿಂಗ್ ವಿಷಯ. IR ಬ್ಲಾಸ್ಟರ್ ಈ ಫೋನಲ್ಲಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫ್ರಂಟಲ್ಲಿ ನಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ, ಅದ್ರ ಪಕ್ಕದಲ್ಲಿ ಆ್ಯಕ್ಚುಲಿ ಸೆನ್ಸಾರ್ ಸಹ ಇದೆ ಆಯಿತು. ಅಂಡರ್ ಡಿಸ್ಪ್ಲೇ ಸೆನ್ಸಾರ್ ಇದೆ, ಬಟ್ ಮೆಜಾರಿಟಿ ಜನಕ್ಕೆ ಅದು ಕಾಣಲ್ಲ. ಬಟ್ ನೀವು ಈ ಥರ ಫೋಲ್ಡ್ ಆಗಿದ್ದಾಗ ಇಲ್ಲಿ ಸ್ಟಾರ್ಟಿಂಗು ನೀವು ಫೇಸ್ ಅನ್ಲಾಕ್ ಮಾಡಬೇಕಾದ್ರೆ ಒಂದು ಸಣ್ಣದು ಒಂಥರ ಏನೋ ಇದೆ ಅನ್ನೋ ಥರ ಗೊತ್ತಾಗುತ್ತೆ ಆಯಿತಾ. ಒಟ್ಟಿಗೆ ಇಲ್ಲಿ ಒಳಗಡೆ ಸೆನ್ಸಾರ್ಸನ್ನು ಹಾಕಿದ್ದಾರೆ. ನಮಗೆ ಈ ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಯಾವುದೇ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ, ಸೈಡ್ ಮೌಂಟೆಡ್ಡು. USB Type-C ಪೋರ್ಟ್ ಇದೆ, ಯಾವುದೇ SD ಕಾರ್ಡ್ ಸ್ಲಾಟ್ ಇಲ್ಲ. 2 ಸಿಮ್ಮನ್ನು, 2 ನ್ಯಾನೋ ಸಿಮ್ಮನ್ನು ನೀವು ಹಾಕಬಹುದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಂಪ್ರೆಸಿವ್ ಅಂತೀನಿ ಆಯಿತಾ. ಟ್ರಿಪಲ್ ಫೋಲ್ಡನ್ನು ಫಸ್ಟ್ ಟೈಮ್ ಈ ಬ್ರ್ಯಾಂಡ್ ಅವರು ಲಾಂಚ್ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಹುವಾವೆ ಮುಂಚೆ ಇತ್ತು, ಈಗ ಅವರು ಸೇಲ್ಸನ್ನು ಮಾಡಲ್ಲ, ಇದನ್ನು ನಮ್ಮ ದೇಶದಲ್ಲಿ ಲಾಂಚ್ ಕೂಡ ಮಾಡಲ್ಲ. ಆದರೂ ಕೂಡ ಹಾನರ್ ಬ್ರ್ಯಾಂಡಲ್ಲಿ ಬರಬಹುದು. ಹಾನರ್ ಕೂಡ ಹುವಾವೆ ಅವ್ರದ್ದೇ ಆಯಿತಾ. ಸೊ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಇಂಪ್ರೆಸಿವ್, ಬಟ್ ಹೆವಿ ಡೆಲಿಕೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ LTPO OLED ಡಿಸ್ಪ್ಲೇ ಇದೆ ಆಯಿತಾ. ಇದಕ್ಕೆ ಟ್ರೂ ಡಿಸ್ಪ್ಲೇ ಅಂತ ಕರೀತಾರೆ ಹುವಾವೆ ಅವರು. ಇದನ್ನು ನಾವು ಕಂಪ್ಲೀಟ್ಲಿ ಫೋಲ್ಡ್ ಮಾಡಿದ್ದಾಗ 6.4 ಇಂಚಿಂದು ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ರೀತಿ ಕಾಣುತ್ತೆ. ಇದನ್ನು ಒಂದು ಸಲ ಓಪನ್ ಮಾಡಿದ್ರೆ 7.9 ಇಂಚಿಂದು 2K ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ರೀತಿ ಕಾಣುತ್ತೆ. ನಂತರ ಇನ್ನೊಂದು ಸಲ ಫೋಲ್ಡನ್ನು ಓಪನ್ ಮಾಡಿದಾಗ 10.2 ಇಂಚಿಂದು 3K ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಆಗುತ್ತೆ ಆಯಿತಾ. ಕ್ರೇಜ್ ಇಂಪ್ರೆಸಿವ್. ಇದೊಂದು ಫೋನ್ ಇದ್ದರೆ ನಿಮ್ಮ ಹತ್ರ ಟ್ಯಾಬ್ಲೆಟ್ ಇರುವಂಥ ಅವಶ್ಯಕತೆಯೇ ಇಲ್ಲ ಆಯಿತಾ. ನಾರ್ಮಲಿ ಏನು ಮಾರ್ಕೆಟ್ನಲ್ಲಿ ಫೋಲ್ಡಬಲ್ ಫೋನ್ಗಳಿದ್ದಾವೆ ಅವೆಲ್ಲ ಈ ಥರ ಇರುತ್ತೆ ಆಯಿತಾ, ಈ ಥರ ಫೋಲ್ಡ್ ಮಾಡುವಂಥ ಫೋನ್ಗಳು. ಇದು ಒಂದು ಎಕ್ಸ್ಟ್ರಾ, ಇನ್ನೊಂದು ಟೈಮ್ ನೀವು ಅನ್ಫೋಲ್ಡ್ ಮಾಡಿದ್ರೆ ಆ್ಯಕ್ಚುಲ್ ನೋಡಿ ಟ್ಯಾಬ್ಲೆಟ್, ನಿಮ್ಮ ಹತ್ರ ಏನು ಟ್ಯಾಬ್ಲೆಟ್ ಇರುತ್ತೆ ಆ ಒಂದು ಫಾರ್ಮ್ ಫ್ಯಾಕ್ಟ್ರಿಗೆ ಇದು ಬರುತ್ತೆ. ಕ್ರೇಜಿ ಇಂಪ್ರೆಸಿವ್ ಆಯಿತಾ. ನಂಗೆ ಅನ್ನಿಸ್ತಂಗೆ ಈ ಫೋನ್ ತಗೊಳ್ಳೋರು ತುಂಬ ಪ್ಯಾಷನೇಟ್ ಆಗಿರಬೇಕು ಆಯಿತಾ. ದುಡ್ಡು ಮ್ಯಾಟ್ರ್ ಆಗಬಾರ್ದು, ಪ್ಯಾಷನೇಟ್ ಆಗಿದ್ದವ್ರು ಮಾತ್ರ ತೊಗೊಂಡ್ರೆ ಒಳ್ಳೆಯದು. ಅಂಥವರೇ ತೊಗೊಳಕ್ಕಾಗೋದು. 3 ಲಕ್ಷ ಕೊಟ್ಟು ಯಾರು ಗುರು ಫೋನ್ ತೊಗೋತಾರೆ, ನೀವು ಯೋಚನೆ ಮಾಡಿ. ಇದು 10 ಬಿಟ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ 1 ಬಿಲಿಯನ್ ಕಲರ್ಸು ಸಪೋರ್ಟ್ ಆಗುತ್ತೆ. 90 ಹರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. 1440 ಹರ್ಟ್ಸಿಂದು PWM ಡಿಮ್ಮಿಂಗ್ ಸಹ ಇದೆ. ಸೊ ಕಣ್ಣಿಗೆ ಇರಿಟೇಟ್ ಫೀಲ್ ಆಗಲ್ಲ. ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಚೆನ್ನಾಗಿದೆ, 240 ಹರ್ಟ್ಸಿಂದು. ಒಟ್ಟಿನಲ್ಲಿ ಡಿಸ್ಪ್ಲೇ ಸೂಪರ್ ಆಗಿದೆ, ಚೆನ್ನಾಗಿದೆ, ಫೋಲ್ಡಬಲ್. ಸದ್ಯಕ್ಕೆ ಯಾವುದೇ ಕ್ರೀಸ್ ಅಂತೂ ಕಾಣ್ತಿಲ್ಲ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಇದರಲ್ಲಿ 16 GB ರ್ಯಾಮ್ನ ವೇರಿಯಂಟ್ ಒಂದೇ ಇರೋದು. ಸ್ಟೋರೇಜ್ ಬಂದ್ಬಿಟ್ಟು 256 GB ಇದೆ, 512 GB ಇದೆ, 1 TB ಸಹ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5 ರ್ಯಾಮ್ ಆಯಿತಾ. UFS 4.0 ಸ್ಟೋರೇಜು ಓಕೆ ಅಂತೀನಿ. ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಕಿತ್ತೋಗಿರೋ ಪ್ರೊಸೆಸರ್ ಇದೆ ಆಯಿತಾ. ಕಿತ್ತೋಗಿರೋ ಪ್ರೊಸೆಸರ್ ಇದು. ಕಿರಾನ್ ಅಂತ 9010 ಪ್ರೊಸೆಸರ್, 7 ನ್ಯಾನೋಮೀಟರ್ ಟೆಕ್ನಾಲಜಿ. ಇತ್ತೀಚೆಗಂತೂ ಆಪಲ್ನವರು ಸ್ನ್ಯಾಪ್ಡ್ರ್ಯಾಗನಲ್ಲೆಲ್ಲ 2-3 ನ್ಯಾನೋಮೀಟರ್ ಟೆಕ್ನಾಲಜಿ ಪ್ರೊಸೆಸರ್ ಬರ್ತಾಯಿದ್ರೆ ಹುವಾವೆನಲ್ಲಿ ಬರೀ 7 ನ್ಯಾನೋಮೀಟರ್. ತುಂಬ ಕಡಿಮೆ ಆಯಿತು. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಕೇವಲ 8.5 ಲಕ್ಷ ಅಂತದ್ದು ಸ್ಕೋರನ್ನ ಕೊಡ್ತಾ ಇದೆ. 8.5 ಲಕ್ಷ, ತುಂಬ ಕಡಿಮೆ ಪವರನ್ನು ಹೊಂದಿರುವಂಥ ಪ್ರೊಸೆಸರ್. ಇಷ್ಟೇ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಇತ್ತೀಚೆಗೆ 17-18 ಸಾವಿರ ರೂಪಾಯಿಗೂ ಕೂಡ ಸಿಗಕ್ಕೆ ಶುರುವಾಗಿದೆ ನಾರ್ಮಲಲ್ಲಿ, ಆ್ಯಂಡ್ರಾಯ್ಡ್ನಲ್ಲಿ ಆಯಿತಾ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಅಷ್ಟಾಗ್ತಿಲ್ಲ ಆಯಿತಾ.
ಸೊ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರಬಹುದು. ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ. ಈ ಫೋನ್ ಎಲ್ಲೂ ಹೀಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ಹೀಟ್ ಆಗಲ್ಲ, ಏನಕ್ಕೆ ಅಂದರೆ ಅಂಥ ಪವರ್ಫುಲ್ ಪ್ರೊಸೆಸರ್ ಅಲ್ಲ. ನಾವಿದರಲ್ಲಿ BGMI ಚೆಕ್ ಮಾಡಿದ್ವು. ಸೊ ಇದರಲ್ಲಿ ಸ್ಮೂತ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ, ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಎರಡೂ ಕೂಡ ಪ್ಲೇಯಬಲ್ ಇದೆ, ಆಯಿತಾ. ಇನ್ನೊಂದೇನಪ್ಪ ಅಂತ ಅಂದರೆ ನಮಗೆ ಈ ಒಂದು ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ ಸಪೋರ್ಟ್ ಇಲ್ಲ, ಆಯಿತಾ. ಸೊ ಚೈನಾದಲ್ಲಿ ಗೂಗಲ್ ಪ್ಲೇಸ್ಟೋರ್ ಕೆಲಸವನ್ನು ಮಾಡಲ್ಲ. ಸೊ ಅದರಿಂದ ಬೈ ಡಿಫಾಲ್ಟ್ ಇದರೊಳಗಡೆ ಯಾವುದೇ ಪ್ಲೇಸ್ಟೋರ್ ಇರಲಿಲ್ಲ, ಆಯಿತಾ. ನಾವು ಬೇಕು ಅಂತ ಅಂದರೆ ಅದಕ್ಕೆ ಕೆಲವೊಂದು ಮೆಥಡ್ಗಳಿದೆ, ಅದನ್ನು ಯೂಸ್ ಮಾಡಿಕೊಂಡು ಪ್ಲೇಸ್ಟೋರನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ಈ ಫೋನಿಗೆ ಆಪ್ಟಿಮೈಸ್ ಆಗಿರುತ್ತೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ, ಆಯಿತಾ. ಚೈನಾದಲ್ಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಇರುವಂಥ ಅಪ್ಲಿಕೇಶನ್ಗಳು ಚೆನ್ನಾಗಿ ರನ್ ಆಗಬಹುದು. ನಮ್ಮ ಎಕ್ಸ್ಕ್ಲೂಸಿವ್ಲಿ ನಮ್ಮ ದೇಶದಲ್ಲಿ ಕೆಲಸ ಮಾಡುವಂಥ ಅಪ್ಲಿಕೇಶನ್ಗಳು ಇದರಲ್ಲಿ ಕೆಲಸ ಮಾಡದೇ ಇರಬಹುದು. ಏನಕ್ಕೆ ಅಂದರೆ ಈ ಫೋನಿಗೆ ಅದು ಆಪ್ಟಿಮೈಸ್ ಆಗಿರಲ್ಲ, ಈ ಪ್ರೊಸೆಸರ್ಗೆ ಆಪ್ಟಿಮೈಸ್ ಆಗಿರಲ್ಲ. ಫಸ್ಟ್ ಆಫ್ ಆಲ್ ಇದು ನಮ್ಮ ದೇಶದಲ್ಲಿ ಲಾಂಚೇ ಆಗಿಲ್ಲದ ಕಾರಣ ಅದು ಆಪ್ಟಿಮೈಸ್ ಚೆನ್ನಾಗಿ ಆಗಿರಲ್ಲ, ಕ್ರ್ಯಾಶ್ ಆಗ್ಬೋದು, ಇನ್ಸ್ಟಾಲ್ ಆಗದೆ ಇರ್ಬೋದು, ಆಯಿತಾ. ಸೊ ಆ ರೀತಿ ಪ್ರಾಬ್ಲಮ್ ಫೇಸ್ ಮಾಡಬಹುದು. ಹೇಳಿದ್ನಲ್ಲಾಗಲೇ ಪ್ಯಾಷನ್ ಇದ್ದವ್ರು ಮಾತ್ರ ಇದನ್ನು ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಆಯಿತಾ. ಇದನ್ನು ನೀವು ಬೇಕಾದರೆ ಗೂಗಲಿಂದ ಅಪ್ಲಿಕೇಶನ್ APK ಡೌನ್ಲೋಡ್ ಮಾಡಿ ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ಸ್ಟಿಲ್ ಇನ್ಸ್ಟಾಲ್ ಆದರೂ ಸಹ ಎಲ್ಲದೂ ಕೂಡ ಚೆನ್ನಾಗಿ ರನ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಈ ವಿಷಯ ನಾವು ತಲೆಯಿಡ್ಕೊಬೇಕಾಗತ್ತೆ, ಆಯಿತಾ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP f1.4 ಅಪರ್ಚರ್ನ ಹೊಂದಿರುವಂಥ ಇದು ವೇರಿಯಬಲ್ ಅಪರ್ಚರ್, ಆಯಿತಾ. f1.4 ಇಂದ f4.0 ತನಕ ವೇರಿ ಆಗುತ್ತೆ. ಹೆವಿ ಇಂಟ್ರೆಸ್ಟಿಂಗ್. ನಾನು ನಿಮಗೆ ನೋಡ್ತೀನಿ, ಕಾಣಿಸಿದ್ರೆ ಅದನ್ನು ತೋರಿಸ್ತೀನಿ. ಅಪರ್ಚರು ಕಡಿಮೆ ಜಾಸ್ತಿ ಆಗುತ್ತೆ, ನಮ್ಮದು ಕಣ್ಣಿಂದು ಪ್ಯೂಪಲ್ ವೇರಿ ಆಗುತ್ತಲ್ವಾ. ಸೊ ಆ ರೀತಿ ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಹ ಇದೆ. ಇದು ತೆಗೆಯುವಂಥ ಫೋಟೋ ಫಸ್ಟ್ ಆಫ್ ಆಲ್ ನಮ್ಮ ದೇಶದ ಫೇಸ್ಗಳಿಗೆ ಇದು ಆಪ್ಟಿಮೈಸ್ ಆಗಿರೋದಿಲ್ಲ, ಆಯಿತಾ. ಸೊ ಯೂಶ್ವಲಿ ಚೈನೀಸ್ ಫೇಸ್ಗಳಿಗೆ ಬೆಳ್ಳಗಿರೋರಿಗೆ ಆಪ್ಟಿಮೈಸ್ ಮಾಡಿರ್ತಾರೆ, ಅಥವಾ ಯುರೋಪಿಯನ್ ಫೇಸ್ಗಳಿಗೆ ಆಪ್ಟಿಮೈಸ್ ಮಾಡಿರ್ತಾರೆ. ನಮ್ಮ ಫೇಸ್ಗಳು ಕೆಟ್ಟದಾಗಿ ಬರುತ್ತೆ, ಆಯಿತಾ. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಒಟ್ಟಿಗೆ ಸೆನ್ಸಾರ್ ಒಂದು ಸಕ್ಕತ್ತಾಗಿದೆ, ಆಯಿತಾ. ನಿಮಗೆ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ನಿಮಗೆ ಡೇ ಲೈಟ್ ಹೊರಗಡೆ ಶೂಟ್ ಮಾಡ್ತಿರ್ಬೇಕಾದ್ರೆ ಅಪರ್ಚರ್ನ ನಾವು ವೇರಿ ಮಾಡಿಕೊಂಡು ಒಂದು ರೀತಿ ಬೆಳಕು ಕಡಿಮೆ ಎಂಟರ್ ಆಗೋ ರೀತಿ ಸೆನ್ಸಾರಿಗೆ ಎಲ್ಲ ತಗೋಬೋದು, ವೇರಿಯಬಲ್ ಅಪರ್ಚರ್ ಆಗಿರೋದ್ರಿಂದ. ಒಟ್ಟಿನಲ್ಲಿ ಗ್ಲೋಬಲ್ ಲೆವೆಲ್ಲಿಗೆ ಸ್ಯಾಂಪಲ್ ಪರವಾಗಿಲ್ಲ, ನಂಗೆ ಅನ್ನಿಸ್ದಂಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ, ಆಯಿತಾ. 3 ಲಕ್ಷ ರೂಪಾಯಿ ಲೆವೆಲಿಗೆ ಚೆನ್ನಾಗಿದೆಯಾ ಅಂದರೆ 3 ಲಕ್ಷ ಯಾರು ಗುರು ಕ್ಯಾಮ್ರಾಗೆ? ಒಟ್ಟಿಗೆ ಚೆನ್ನಾಗಿದೆ. 3 ಲಕ್ಷ ರೂಪಾಯಿಗೆ ಇದಕ್ಕಿಂತ ಬೆಟರ್ ಕ್ಯಾಮ್ರಾ ಅಂತ ಸಿಗುತ್ತೆ ಅಂತ ನಾನು ಅಂತೀನಿ, ಆಯಿತಾ. ಇನ್ನೊಂದು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಒಂದು ಲೆವೆಲಿಗೆ, ಆಯಿತಾ. ಸಖತ್ ವೈಡ್ ಆಗಿದೆ ಒಟ್ಟಿಗೆ. ಇದನ್ನು ಬಿಟ್ಟರೆ 12 MP ಇನ್ನೊಂದು ಪೆರಿಸ್ಕೋಪಿಕ್ ಟೆಲಿಫೋಟೋ ಲೆನ್ಸು. ಇದು 5.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, ಆಯಿತಾ. ಕ್ರೇಜಿ ವಿಷಯ. 5.5x ಅಂದರೆ ಪೋರ್ಟ್ರೇಟ್ ಶಾರ್ಟ್ಸ್ನೆಲ್ಲ ನಾವು ಇದರಲ್ಲಿ ತಕ್ಕೋಬೋದು. ಎಡ್ಜ್ ಡಿಟೆಕ್ಷನ್ ಒಂದು ಲೆವೆಲ್ಲಿಗೆ ಪರವಾಗಿಲ್ಲ ಅಂತೀನಿ, ಆಯಿತಾ. ಸೊ ಚೆನ್ನಾಗಿ ಮಾಡುತ್ತೆ. ಒಟ್ಟಿಗೆ ಒಂದು ಲೆವೆಲಿಗೆ ಫ್ಲ್ಯಾಗ್ಶಿಪ್ ಲೆವೆಲ್ ಕ್ಯಾಮ್ರಾನೇ ಹಾಕಿದ್ದಾರೆ. ಕ್ಯಾಮ್ರಾ ಬಂಪ್ ನೋಡಿ ಹೆಂಗಿದೆ ಅಂತ. ನಂಗೆ ಅನ್ನಿಸ್ತಾ ಈ ಕ್ಯಾಮ್ರಾ ಬಂಪೇ ಈ ಫೋನ್ ತಿಕ್ನೆಸ್ಗಿಂತ ಜಾಸ್ತಿ ಅಂತ ಅನ್ಸುತ್ತೆ. ಅಂದರೆ ಅನ್ಫೋಲ್ಡ್ ಆಗಿದ್ದಾಗ ಇದಕ್ಕಿಂತ ತಿಕ್ಕಾಗಿದೆ ಈ ಕ್ಯಾಮ್ರಾ ಬಂಪ್, ಹಂಗೆ. ಸೊ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಿಮಗೆ 8 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಓಕೆ, ಆಯಿತಾ. ಇದು ಕೂಡ ಸೇಮ್ ನಮ್ಮ ಫೇಸಿಗೆ ಆಪ್ಟಿಮೈಸ್ ಆಗಿಲ್ಲ, ಬೆಳ್ಳಗೆ ತೆಗೆಯುತ್ತೆ, ನೀವು ಮೇಕಪ್ ಆಗಿರೋ ರೀತಿಯೆಲ್ಲ ತೆಗೆಯುತ್ತೆ. ಲೋ ಲೈಟಲ್ಲಿ ಕೂಡ ಒಂದು ಒಳ್ಳೆಯ ಔಟ್ಪುಟ್ ನಮ್ಗೆ ಇದರಲ್ಲಿ ಸಿಗುತ್ತೆ, ಆಯಿತಾ. ಕ್ಯಾಮ್ರಾ ಚೆನ್ನಾಗಿದೆ, 3 ಲಕ್ಷ ರೂಪಾಯಿ ಲೆವೆಲಿಗೆ ಚೆನ್ನಾಗಿದೆ ಅನ್ನಲ್ಲ, ಆಯಿತಾ. ಹೌದು, ಈ ಫೋನ್ ಬೇಕಾದರೆ ನಿಮಗೆ ಫ್ಲ್ಯಾಗ್ಶಿಪ್ ಲೆವೆಲ್ ಫೋನಿಗೂ ಅಂದರೆ ಈಗ iPhone 16 Pro Max, S25 ಅಲ್ಟ್ರಾಗೆಲ್ಲ ಕಾಂಪೀಟ್ ಮಾಡುತ್ತೆ. ಬಟ್ ಆ ಫೋನ್ಗಳು 1,20,000 30,000 ಇರ್ತವೆ, ಇದು 3 ಲಕ್ಷ. ಕಂಪೇರ್ ಹೆಂಗೆ ಮಾಡ್ತೀರಾ? ಯೋಚನೆ ಮಾಡಿ ನೀವೇ. ಸೊ ಆ ರೀತಿ. ಇನ್ನು ಇದರಲ್ಲಿ ನಾವು ವೀಡಿಯೋಗ್ರಫಿ ಚೆಕ್ ಮಾಡ್ದಂಗೆ ರೇರ್ ಕ್ಯಾಮ್ರಾ 4K 60 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ 4K 30 FPSನಲ್ಲಿ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನೂ ಆಬ್ವಿಯಸ್ಲಿ ಇದರಲ್ಲಿ ಕೆಲವೊಂದು AI ಫೀಚರ್ಗಳು ಕೂಡ ಇರುತ್ತೆ. ಸೊ ಏನೋ AI ಇಮೇಜ್ ಆಪ್ಟಿಮೈಸೇಷನು ಅದು ಇದು ಕೊಟ್ಟಿದ್ದಾರೆ, ಆಯಿತಾ. ನಂಗೆ ಅನ್ನಿಸ್ದಂಗೆ ಇದು ನಮ್ಮ ಇತ್ತೀಚೆಗೆ ಎಲ್ಲ ಫೋನಲ್ಲೂ ಬರ್ತಾಯಿದೆ. ನಮ್ಮ ದೇಶದಲ್ಲಿರೋ ಎಲ್ಲ ಬ್ರ್ಯಾಂಡ್ಗಳು ಕೂಡ ಇದನ್ನು ತಗೊಂಬರ್ತಾ ಇದ್ದಾರೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ, ಆಯಿತಾ. ಆಮೇಲೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರಪ್ಪ,
ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ಸೆಕ್ಯೂರಿಟಿನಲ್ಲಿ. ಇನ್ನು ಓ ಎಸ್ಸಿಗೆ ಬರ್ತೀನಿ ಆಯಿತಾ. ಓ ಎಸ್ ಅಂತೂ ಕಾಮಿಡಿ ಅಂತೀನಿ. ಇದರಲ್ಲಿ EMUI ಇದೆ ಆಯಿತಾ. EMUI 14.2 ಆಯಿತಾ. ಇದು ಹಾರ್ಮೋನಿ ಓ ಎಸ್ 4.2 ಮೇಲೆ ಬಿಲ್ಡ್ ಆಗಿರುವಂಥ ಓ ಎಸ್. ಈ ಹಾರ್ಮೋನಿ ಓ ಎಸ್ ಏನಿದೆ ಇದು ಒಂದು ರೀತಿ ಆ್ಯಂಡ್ರಾಯ್ಡ್ ಬೇಸ್ಡ್ ಓ ಎಸ್ ಆಯಿತಾ. ಸೊ ಇದ್ರದ್ದು ಆ್ಯಂಡ್ರಾಯ್ಡ್ ಈಕ್ವಲೆಂಟು ಆ್ಯಂಡ್ರಾಯ್ಡ್ 12. ಇದರೊಳಗೆ ಆ್ಯಂಡ್ರಾಯ್ಡ್ 12 ಬೇಸ್ಡ್ ಹಾರ್ಮೋನಿ ಓ ಎಸ್ ರನ್ ಆಗ್ತಿರೋದು. ಆ್ಯಂಡ್ರಾಯ್ಡ್ 12 ಯಾವ ಕಾಲದಲ್ಲಿದೆ ಗುರು? ಇತ್ತೀಚೆಗೆ ಕೆಲವು ಅಪ್ಲಿಕೇಶನ್ಗಳು ಆ್ಯಂಡ್ರಾಯ್ಡ್ 12 ಸಪೋರ್ಟೇ ಮಾಡಲ್ಲ. ಕೆಲವೊಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು ಹಳೆ ಓ ಎಸ್ ಸಪೋರ್ಟೇ ಮಾಡಲ್ಲ. 2-3 ವರ್ಷ ಆಯಿತಾ ನೀವು ಬ್ಯಾಂಕಿಂಗ್ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ರಾಯ್ಡ್ 12 ಬೇಸ್ಡ್ ಹಾರ್ಮೋನಿ ಓ ಎಸ್ಸು ಹೆವಿ ಡಿಸಪಾಯಿಂಟಿಂಗ್ ಆಯಿತಾ. ಸೊ ಇತ್ತೀಚೆಗೆ ಈ ಅಮೆರಿಕನ್ ಕಂಪ್ನಿಗಳು ಚೈನೀಸ್ ಕಂಪ್ನಿಗಳಿಗೆ ಸಪೋರ್ಟ್ ನೀಡೋದನ್ನು ಸ್ಟಾಪ್ ಮಾಡಿದ್ಮೇಲೆ ಈ ಹುವಾವೆ ಅವರು ಹಾರ್ಮೋನಿ ಓ ಎಸ್ಗೆ ಸ್ವಿಚ್ ಆಗ್ತಾರೆ ಆಯಿತಾ. ಸೊ ಈ UI ಗೊತ್ತಿಲ್ಲ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಹೆವಿ ಥೀಮ್ ಆಗಿರುವಂಥ ಓ ಎಸ್ಸು ಅಪ್ಲಿಕೇಶನ್ಗಳನ್ನು ನಿಮಗೆ ಇಲ್ಲಿ ನೋಡಿಲಿ ಎಂಟರ್ಟೈನ್ಮೆಂಟ್ ಅಂತೆ, ಸೋಷಿಯಲ್ ಲೈಫ್ ಸ್ಟೈಲ್, ಈ ರೀತಿ ಕೆಲವೊಂದು ಅಪ್ಲಿಕೇಶನ್ ಸಜೆಷನ್ಗಳು ಅನ್ವಾಂಟೆಡ್ ಈ ಥರ ಎಲ್ಲ ಏನೇನೋ ಇದೆ. ಒಟ್ಟಿನಲ್ಲಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ, ವಿಚಿತ್ರವಾಗಿದೆ ಆಯಿತಾ. ಸೊ ಮೊನ್ನೆ ಹಾನರ್ದು ನಾವು ಅನ್ಬಾಕ್ಸ್ ಮಾಡಿದ್ವಲ್ಲ ಓ ಎಸ್, ಸೇಮ್ ಓ ಎಸ್ ಹಾರ್ಮೋನಿ ಓ ಎಸ್ ನಂಗೆ ಅನ್ನಿಸ್ತಂಗೆ ಅದುವೇ. ಸೊ ಹುವಾವೇನಲ್ಲೂ ಅಂದರೆ ಹಾನರ್ನಲ್ಲೂ ಕೂಡ ಯೂಸರ್ ಇಂಟರ್ಫೇಸ್ ನಮ್ಗೆ ತುಂಬ ಸಿಮಿಲರ್ ಆಗಿ ಇದೇ ರೀತಿ ಸಿಗುತ್ತೆ ಆಯಿತಾ. ಸೊ ಆ ರೀತಿ. ಸೊ ಅದು ಬಿಟ್ಟರೆ ಇದರಲ್ಲಿ ಕೆಲವೊಂದು ಆಗಲೇ ಹೇಳ್ದಂಗೆ AI ನಾವು ಸಮ್ಮರೈಸ್ ಮಾಡುವಂಥದ್ದು, ಟೆಕ್ಸ್ಟ್ ಜನ್ರೇಟ್ ಮಾಡುವಂಥದ್ದೆಲ್ಲ ಫೀಚರ್ಗಳು ಕೂಡ ಕೊಟ್ಟಿದ್ದಾರೆ. ಮತ್ತು ಆಗಲೇ ಹೇಳ್ದಂಗೆ ಯಾವುದೇ ಗೂಗಲ್ ಸರ್ವಿಸಸ್ ಅವೈಲಬಲ್ ಇಲ್ಲ. ನಾವು ಬೇರೆ ಫಾರ್ಮಲ್ಲಿ ಅದನ್ನು ಬೇಕಾದ್ರೆ ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಒಟ್ಟಿನಲ್ಲಿ ಒರಿಜಿನಲ್ ಫೋನ್ ಜೊತೆಗೆ ಬಂದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಸ್ವಲ್ಪ ಕಷ್ಟನೇ ಆಯಿತಾ. ಓ ಎಸ್ ನಮ್ಮ ದೇಶದವ್ರಿಗಂತೂ ಅಲ್ಲ, ತುಂಬ ಕಷ್ಟ. ಅವ್ರದ್ದೇ ಪ್ಲೇ ಸ್ಟೋರ್ ಇದೆ, ಅದರಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳಿದ್ದಾವೆ. ನಮ್ಮ ದೇಶದ ಅಪ್ಲಿಕೇಶನ್ಗಳು ಸ್ವಲ್ಪ ಕಡಿಮೆನೇ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5600 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ನೀವು ತುಂಬ ಜನ ಕಡಿಮೆ ಆಗಲ್ವಾ ನೀವು ಫುಲ್ಲು ಓಪನ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರಿ ಅಂತ. ಫಸ್ಟ್ ಆಫ್ ಆಲ್ ನಾವು ಯಾವಾಗಲೂ ಓಪನ್ ಮಾಡ್ಕೊಂಡು ಯೂಸ್ ಮಾಡಲ್ಲ ಅಲ್ವಾ, ಅನ್ಫೋಲ್ಡ್ ಮಾಡಿಕೊಂಡು ತುಂಬ ಕಡಿಮೆ ಯೂಸ್ ಮಾಡೋದು. ಯಾವಾಗಲೂ ಕೆಲವೊಂದು ಟೈಮ್ ಮೂವಿಗೆ ನೋಡ್ಬೇಕಾದ್ರೆ ಅನ್ಫೋಲ್ಡ್ ಮಾಡೋದ್ರಿಂದ, ಮೇಯ್ನ್ಲಿ ನಾವು ಇಷ್ಟನ್ನು ಮಾತ್ರ ಯೂಸ್ ಮಾಡೋದ್ರಿಂದ ನಂಗೆ ಅನ್ನಿಸ್ತಂಗೆ ಅಷ್ಟಾಗಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಆಯಿತಾ. ಸೊ ಫಸ್ಟು ಇದು ನಾರ್ಮಲ್ ಫೋನ್, ಆಮೇಲೆ ಫೋಲ್ಡಬಲ್ ಫೋನ್ ಇದು ಆಯಿತಾ. ಸೊ ನಾರ್ಮಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಈ ರೀತಿಯೇ ಯೂಸ್ ಮಾಡೋದು, ಅದರಿಂದ ನಂಗೆ ಅನ್ನಿಸ್ತಂಗೆ ಮ್ಯಾಟ್ರ್ ಆಗಲ್ಲ. ಇನ್ನು ನಾವು ಈ ಫೋನ್ನ 66 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಮಾಡ್ಬೋದು. ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 7.5 ವ್ಯಾಟಲ್ಲಿ ರಿವರ್ಸ್ ವೈರ್ಲೆಸ್ ಚಾರ್ಜ್ ಆಗುತ್ತೆ. ವೈರ್ಡ್ ಚಾರ್ಜಿಂಗು ಇದೆ 5 ವ್ಯಾಟಲ್ಲಿ. ಎಲ್ಲದನ್ನು ಕೊಟ್ಟಿದ್ದಾರೆ. ಇನ್ನು ಸ್ಟಿಯೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಲೆವೆಲಿಗೆ ಜೋರ ಕೇಳುತ್ತೆ. ಟಾಪ್ ನಾಚ್ ಚಾನಲ್ ಆದರೆ ನಾನು ಆಯಿತಾ. ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗೆ ಡ್ಯುಯಲ್ ಬ್ಯಾಂಡ್ Wi-Fi 6 ಸಪೋರ್ಟ್ ಇದೆ. Wi-Fi 7 ಇಲ್ಲ. ಇತ್ತೀಚೆಗೆ ಬರೋ ಎಲ್ಲ ಫೋನ್ಗಳು Wi-Fi 7 ಸಪೋರ್ಟ್ ಮಾಡುತ್ತೆ, ಇದರಲ್ಲಿಲ್ಲ. ಬ್ಲೂಟೂತ್ 5.2, ಇತ್ತೀಚೆಗೆ ಬರುವಂಥ ಫೋನ್ಗಳು 5.4 ಸಪೋರ್ಟ್ ಮಾಡುತ್ತೆ, ಇದರಲ್ಲಿ 5.2 ಇದೆ. ನಂತರ NFC ಸಹ ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಫೋನಿನ ಕೆಲವೊಂದು ಮೇಯ್ನ್ ಫೀಚರ್ಸ್ ಆಯಿತಾ. ಸೊ ನೀವಾಗಾದರೆ ಕೇಳ್ಬೋದು, ಈ ಫೋನ್ನ ನಾವು ಇಂಡಿಯಾದಲ್ಲಿ ಇತ್ಕೊಂಡು ಪರ್ಚೇಸ್ ಮಾಡ್ಬೋದು ಅಂತ. ಖಂಡಿತ ಇಲ್ಲ, ನಿಮಗಲ್ಲ ಇದು ಈ ಫೋನು 100% ಅಲ್ಲ. 3 ಲಕ್ಷ ಫಸ್ಟ್ ಆಫ್ ಆಲ್. ಫಸ್ಟ್ ಪಾಯಿಂಟು ಪ್ರೈಸು. ರೆಡಿ ಇದ್ದೀರಾ 3,10,000 ರೂಪಾಯಿ ಕೊಡೋದಕ್ಕೆ? ಜಾಸ್ತಿ ಆಯಿತು. ಈ ಪ್ರೈಸಲ್ಲಿ ನೀವು ಆರಾಮಾಗಿ ಒಂದು 3 ಗ್ಯಾಲಕ್ಸಿ S25 ತಗೋಬೋದು. 3 ಗ್ಯಾಲಕ್ಸಿ S25 ಅಲ್ಟ್ರಾ ತಗೋಬೋದು. ಒಂದು 512 GB iPhone 16 Pro Max ತಗೋಬೋದು 2 ಫೋನ್ನ. ಸೊ ಹಂಗೆ ಹೆವಿ ಪ್ಯಾಷನೇಟ್ ಇದ್ದರೆ, ಬೇಜಾನ್ ದುಡ್ಡಿದ್ರೆ ತೊಗೊಳ್ಳಿ ಆಯಿತಾ. ಬಟ್ ಸ್ಟಿಲ್ ತುಂಬ ಚಾಲೆಂಜಸ್ ಇದೆ, ನಮ್ಮ ದೇಶದಲ್ಲಿ ಯೂಸ್ ಮಾಡೋದಕ್ಕೆ ಚಾಲೆಂಜಸ್ ಇದೆ ಆಯಿತಾ. ಸೊ ಆ ರೀತಿ ಹಳೆ ಓ ಎಸ್ಸು ಮತ್ತು ಇದರಲ್ಲಿರುವಂಥ ಅಪ್ಲಿಕೇಶನ್ ಸಪೋರ್ಟು ತುಂಬ ಕಡಿಮೆ. ಬಟ್ ಸ್ಟಿಲ್ ಫೋನ್ ಮಾತ್ರ ಬೆಂಕಿ ಇದೆ. ಇದೇ ಫೋನು ಸ್ಯಾಮ್ಸಂಗಲ್ಲಿ ಏನಾರು ಲಾಂಚ್ ಆಗಿಬಿಟ್ಟಿದ್ರೆ ಅನ್ಬಿಲೀವಬಲ್ ಆಗಿರ್ತಿತ್ತು ಆಯಿತಾ. ಬಟ್ ಸ್ಯಾಮ್ಸಂಗನ್ನು ಬೀಟ್ ಮಾಡಿ ಹುವಾವೆನವರು ಫಸ್ಟ್ ಟ್ರಿಪಲ್ ಫೋಲ್ಡ್ ಫೋನ್ ತಗೊಂಬಂದ್ರಲ್ಲ, ಸ್ಟೇಬಲ್ ಆಗಿರುವಂಥ ಫೋನ್ ತಗೊಂಬಂದ್ರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅನ್ಬೇಕು ಆಯಿತಾ. ಕ್ರೇಜಿ ವಿಷಯ. ನೆಕ್ಸ್ಟ್ ಸ್ಯಾಮ್ಸಂಗ್ ಅವರು ಕೂಡ ತಗೊಬರ್ತಾರೆ. ಇನ್ನು ಜಾಸ್ತಿ ದಿನ ವೆಯ್ಟ್ ಮಾಡಬೇಕಾಗಿಲ್ಲ. ಇನ್ನು ಕೆಲವು ತಿಂಗಳಲ್ಲಿ ಸ್ಯಾಮ್ಸಂಗ್ ಅವ್ರದ್ದು ಕೂಡ ಟ್ರಿಪಲ್ ಫೋಲ್ಡ್ ಫೋನ್ ಬರುತ್ತೆ. ವೆಯ್ಟ್ ಮಾಡಬೇಕಷ್ಟೇ ನೀವು. ಸೊ ಇಷ್ಟು ಈ ಫೋನ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.